ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಯಾವುದೇ ಆದಂತಹ ಒಂದು ಜನ್ಮ ಒಬ್ಬ ವ್ಯಕ್ತಿಗೆ ಆಗ್ತಾ ಇದೆ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಆಯಿತು ಅಂದಾಗ ವಿಶೇಷವಾದಂತಹ ಶುಭಕಾರಕ ಗ್ರಹಗಳಲ್ಲಿ ಕೆಲವರು ಹುಡ್ತಾರೆ, ಕೆಲವರು ಅಶುಭಕಾರಕ ಗ್ರಹಗಳಲ್ಲೇ ಕೆಲವರು ಬರ್ತಾ ಆಗ್ತಾರೆ. ಈ ಶುಭಕಾರಕ ಗ್ರಹಗಳಲ್ಲಿ ಬರ್ತಾಗಿರ್ತಕ್ಕಂಥವ್ರಿಗೆ ಆರೋಗ್ಯ, ಎಜುಕೇಷನ್ನು, ಪ್ರೊಫೆಷನ್ನು, ಮ್ಯಾರಿಡ್ ಲೈಫು, ಮುಂದೆ ಫ್ಯೂಚರು ಬ್ರಹ್ಮಾಂಡವಾಗಿ ಬೆಳೀತಾ ಹೋಗ್ತದೆ. ಯಾವುದಕ್ಕೂ ಕೊರತೆ ಇರೋದಿಲ್ಲ. ಕೆಲವರು ಅಶುಭಕಾರಕ ಗ್ರಹಗಳು ಬರ್ತಾ ಇತ್ತು ಅಂದರೆ ಈ ಬಾಲ್ಯ, ಯೌವನ, ಮಧ್ಯ ಮುಪ್ಪು 4 ಹಂತಗಳಲ್ಲೂ ಕೂಡ ಒಂದಲ್ಲ ಒಂದು ಕೊರತೆಯನ್ನು ಅನುಭವಿಸ್ತಾನೇ ಇರ್ತಾರೆ. ಆ ಕೊರತೆ ಯಾಕೆ ಅನುಭವಿಸ್ತಾರೆ ಅಂತಂದರೆ ಅಶುಭಕಾರಕ ಗ್ರಹಗಳಿಂದ ಅಲ್ಲ, ಶುಭಕಾರಕ ಗ್ರಹಗಳಿಂದ ಬರ್ತಕ್ಕಂತಹ ಫಲದಿಂದ ಅವರು ವಂಚಿತರಾಗಿರ್ತಾರೆ. ಯಾಕೆ ವಂಚಿತರಾಗಿರ್ತಾರೆ? ಅವರ ಜನ್ಮ ಕುಂಡಲಿನಲ್ಲಿ ಆ ಗ್ರಹದ ಪ್ರಭಾವವೇ ಇರೋದಿಲ್ಲ. ಅಂದರೆ ಅರ್ಥ ಏನು? ಆ ಗ್ರಹವೇ ಇರೋದಿಲ್ಲ. ಅವರು ಹುಟ್ಟೋ ಸಂದರ್ಭದಲ್ಲಿ ಆ ಗ್ರಹದ ಕಾರಕತ್ವ ಇರೋದೇ ಇಲ್ಲ ಅವ್ರಿಗೆ. ಇದನ್ನೇ ನಾವು ಬರ್ತ್ ಚಾರ್ಟ್ನಲ್ಲಿ, ನ್ಯೂಮರಾಲಜಿ ಚಾರ್ಟ್ನಲ್ಲಿ ಮಿಸ್ಸಿಂಗ್ ಪ್ಲಾನೆಟ್ ಅಂತ ಕರಿತೀವಿ ನಾವು. ಈ ಮಿಸ್ಸಿಂಗ್ ಪ್ಲಾನೆಟ್, ಈ ಮಿಸ್ಸಿಂಗ್ ಗ್ರಹ ಯಾವಾಗ ನಮ್ಮ ಜಾತಕ ಕುಂಡಲಿ ಇರೋದಿಲ್ವೋ ಆಗ ಆ ಗ್ರಹದಿಂದ ಬರ್ತಕ್ಕಂಥ ಫಲವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಕಳ್ಕೊಳ್ತೀವಿ ಅಂದರೆ ಅದು ಅನುಭವಿಸ್ಬೇಕು ಅಂತಾನಾ? ಹೌದು. ಎಷ್ಟೋ ಜನ ಇದೇ ಕಾನ್ಸೆಪ್ಟಲ್ಲಿ ನಾನು ಹುಟ್ಟಿರೋದು ಹೀಗೆ ಅಪ್ಪ, ನಾನು ಹಣೆ ಬರ ಹೀಗೆ ಅಪ್ಪ, ನಮ್ಗೆ ಯಾವ ಅದೃಷ್ಟ ಇಲ್ಲಪ್ಪ, ನಿಮ್ಮ ಥರ ಪುಣ್ಯ ಕೇಳ್ಕೊಂಬಂದಿಲ್ಲಪ್ಪ, ನಿಮ್ಮ ಥರ ಅದೃಷ್ಟ ಕೇಳ್ಕೊಂಬಂದಿಲ್ಲಪ್ಪ, ನೀವು ಭಾಳ ದೊಡ್ಡವರು, ನಮ್ಮ ಹಣೆ ಬರ ಹೆಂಗೆ ಅಂತ ಅನುಭವಿಸ್ತೀವಿ ಬಿಡಿ. ಇದೇ ಮೆಂಟಾಲಿಟಿ ಇರ್ತಾರೆ ಹೊರತು ನಾನು ಯಾವುದೇ ಒಂದು ಮಿಸ್ಸನ್ನು ಮಾಡ್ಕೊಂಡಿದ್ರು ಕೂಡ ಆ ಮಿಸ್ಸಿಂಗ್ ಆಗಿರ್ತಕ್ಕಂತಹ ಕಾರಣ ಏನು, ಆ ಮಿಸ್ಸಿಂಗ್ ಆಗಿರ್ತಕ್ಕ ಗ್ರಹ ಯಾವುದು, ಆ ಗ್ರಹಕ್ಕೆ ಪೂರಕವಾದಂತಹ ಬೇರೆ ಯಾವ ರೀತಿಯಾದ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಮಾರ್ಗ ಯಾವುದು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಯಾರಿಗೂ ನಾಲೆಡ್ಜ್ ಇಲ್ಲ. ಯಾರೋ ಒಬ್ಬರು ಇಬ್ಬರು ಸ್ವಲ್ಪ ಶಾಸ್ತ್ರದ ಉಳಿವು ಗೊತ್ತಿರತಕ್ಕಂಥವ್ರು ಅದನ್ನು ಏನೋ ಮಾಡ್ಕೊಂಡು ಮುಂದೆ ಬಂದ್ಬಿಡ್ತಾರೆ. ಆದರೆ ಅವ್ರಿಗೆ ಎಷ್ಟೋ ಜನಕ್ಕೆ ಸಾಕ್ಷ್ಯಾಧಾರ ಇರೋದೇ ಇಲ್ಲ. ಕೆಲವರು ಮದುವೆ ಆದಮೇಲೆ ಚೇಂಜ್ ಆಗಿಬಿಟ್ಟಿರ್ತಾರೆ. ಈ ಅಶುಭಕಾರಕ ಗ್ರಹಗಳಲ್ಲಿ ಅಥವಾ ಡಮ್ಮಿ ಗ್ರಹಗಳಲ್ಲಿ ಏನಾದರೂ ಹುಟ್ಟಿದ್ದು ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಅಭಿವೃದ್ಧಿ ಇಲ್ಲದೇ ಇದ್ದಾಗ ಒಂದು ಹೆಂಡತಿ ಅಥವಾ ಒಬ್ಬ ಗಂಡ ಜೀವನದಲ್ಲಿ ಬಂದಾಗ ಆ ಗಂಡನ ಗ್ರಹಗಳ ಪ್ರಭಾವದಿಂದ, ಹೆಂಡತಿಯ ಶುಭಕಾರಕ ಗ್ರಹಗಳ ಪ್ರಭಾವದಿಂದ ಅವರು ಬದಲಾವಣೆ ಆಗ್ಬಿಟ್ಟಿರ್ತಾರೆ, ಚೇಂಜ್ ಆಗ್ಬಿಟ್ಟಿರ್ತಾರೆ. ಇದು ನಾವು ನೋಡ್ತಾ ಇದ್ದೀವಿ. ಅಂದರೆ ಅರ್ಥ ಏನು? ಗಂಡ ಬರೋ ತನಕ ಕಾಯಬೇಕಾ ಅಥವಾ ಹೆಂಡತಿ ಬರೋ ತನಕ ಕಾಯಬೇಕಾ ನಮ್ಮ ಅಭಿವೃದ್ಧಿ ಆಗ್ಬೇಕಾರೆ? ಖಂಡಿತ ಇಲ್ಲ. ಅದು ಆ ಸಂದರ್ಭ ಇವತ್ತಿನ ಕಾಲಮಾನದಲ್ಲಿ ಸರಿಯಾದ ಸಮಯಕ್ಕಂತೂ ಮದುವೆ ಅಂತೂ ಆಗೋದಿಲ್ಲ. ಆಗಿದ್ದಾಗ 20 ವರ್ಷ, 30 ವರ್ಷ, 40 ವರ್ಷ ತನಕ ಕಾಯ್ಕೊಂಡಿದ್ದು ಯಾವಾಗಲೂ ಅಭಿವೃದ್ಧಿ ಆಗುವಂಥದ್ದು ಹಣೆ ಬರ ಇರ್ತದೆ. ಆದರೆ ನಾವು ಹೇಳ್ತಕ್ಕಂಥ ಈ ಒಂದು ಯಂತ್ರ, ಮಂತ್ರ, ತಂತ್ರದ ಸಾಧನೆ ನಾವು ಯಾವಾಗ ನಮ್ಮ ಜನನ ಜಾತಕದಲ್ಲಿ ಮಿಸ್ ಆಗಿರ್ತಕ್ಕಂಥ ಗ್ರಹಗತಿಗಳು ಏನಿದ್ದಾವೆ ಆ ಗ್ರಹಗತಿಗಳಿಗೆ ಪೂರಕವಾದಂತಹ ಅದೇ ಗ್ರಹದ ಪ್ರಭಾವವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲದಿರೋದ್ರಿಂದ ಇವತ್ತಿನಿಂದ ಆ ಕಾರ್ಯಕ್ರಮದಲ್ಲಿ ನಾವು ನಿನ್ನೆಯಿಂದ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಯಾವ ಗ್ರಹಗಳು ಯಾವ ರೀತಿ ಮಿಸ್ ಆಗುತ್ತೆ, ಯಾವ ಗ್ರಹಗಳನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ನ್ಯೂಮರಾಲಜಿ ಕುಂಡಲಿ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆದರೆ ಇವತ್ತು ಹೇಳ್ಕೊಡ್ತಕ್ಕಂಥ ವಿಶೇಷ ಮಾಹಿತಿ ಏನಂತಂದರೆ ನವಗ್ರಹಗಳಿಗೂ ನಾವು ವಾಸ ಮಾಡ್ತಕ್ಕಂತಹ ಮನೆ, ಕಟ್ಟಡ ಅಥವಾ ಆಫೀಸು, ಕಚೇರಿ ಅಥವಾ ಬಂಗಲೆ ಯಾವುದೇ ಇರಲಿ ಅದೆಲ್ಲದೂ ಕೂಡ ನವಗ್ರಹಗಳಿಗೂ ವಾಸ್ತುವಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಜ್ಯೋತಿಷ್ ಶಾಸ್ತ್ರ ಇಲ್ಲದೆ ವಾಸ್ತು ಇಲ್ಲ, ವಾಸ್ತು ಇಲ್ಲದೆ ಜ್ಯೋತಿಷ್ ಶಾಸ್ತ್ರ ಇಲ್ಲ. ಭಾಳ ಜನ ವಾದ ಮಾಡೋದಂದರೆ ವಾಸ್ತುನೇ ಬೇರೆ ಇದೇ ಬೇರೆ ಅಂತಾರೆ. ಬಟ್ ನಾನಿವಾಗ ನಿಮ್ಗೆ ತೋರಿಸ್ಕೊಡ್ತಕ್ಕಂಥ ಲೆಕ್ಕಾಚಾರ ಇದೆಯಲ್ಲ, ಆ ಲೆಕ್ಕಾಚಾರ ನೀವು ನೋಡಿದ್ರೆ ಅಂದ್ಕೊಳ್ತೀರಾ ಎಸ್ ಇವ್ರು ಹೇಳ್ತಿರೋದು ಕರೆಕ್ಟು. ಈ ಜ್ಯೋತಿಷ್ ಶಾಸ್ತ್ರಕ್ಕೂ ಗ್ರಹಗಳು ಅಂದರೆ ನವಗ್ರಹಗಳಿಗೂ ನಾವು ವಾಸ ಮಾಡ್ತಕ್ಕಂಥ ಮನೆಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದು. ಅಲ್ಲಿಗೆ ಈ ಲೆಕ್ಕಾಚಾರ ನೋಡಿಕೊಂಡಾಗ ಇದನ್ನು ಯಾವ ರೀತಿ ಬಳಸ್ಕೊಳ್ಳೋದು, ಯಾವ ರೀತಿ ನಮ್ಮ ಜಾತದಲ್ಲಿ ಮಿಸ್ಸಿಂಗ್ ಆಗಿರ್ತಕ್ಕಂಥ ಗ್ರಹಗತಿಗಳನ್ನ ಹೇಗೆ ಕಂಡುಹಿಡಿಯೋದು, ಆ ಮಿಸ್ಸಿಂಗ್ ಗ್ರಹಗಳನ್ನು ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು, ಯಾವ ರೀತಿ ಆ ಶುಭಕಾರಕವಾದಂಥ ಗ್ರಹಗಳನ್ನು ಆಕ್ಟಿವೇಟ್ ಮಾಡಿಕೊಂಡು ಫಲಗಳನ್ನು ಪಡೆಯೋದು, ನಾವು ಇದನ್ನು ಕಲ್ತ್ಕೊಂಡ್ರೆ ಹೇಗೆ, ಇವೆಲ್ಲ ನಿಮ್ಮ ಮನದಲ್ಲಿ ಓಡ್ತಾ ಇರ್ತದೆ. ಅದನ್ನು ತಿಳಿಸ್ಕೊಡೋಕು ಅಂತಲೇ ಇವತ್ತು 2ನೇ ಭಾಗದಲ್ಲಿ ನಾವು ವಿಶೇಷವಾಗಿರ್ತಕ್ಕಂತಹ ನವಗ್ರಹಗಳು ಮತ್ತು ವಾಸ್ತುಶಾಸ್ತ್ರ ಇದ್ರ ಬಗ್ಗೆ ಒಂದು ಕಿರು ಪರಿಚಯ ನಿಮ್ಗೆ ಮಾಡಿಕೊಡ್ತೀನಿ. ನೋಡಿ, ಭಾಳ ವಿಶೇಷವಾಗಿ ನಿಮಗೆ ನೆನ್ನೆ ಒಂದು ತೋರಿಸ್ಕೊಟ್ಟೆ. ನಾನು ಇದೇ ಕುಂಡಲಿನ ತೋರಿಸ್ಕೊಟ್ಟೆ. ಯಾವುದು? ನ್ಯೂಮರಾಲಜಿ ಕುಂಡಲಿ, ಸಂಖ್ಯಾಶಾಸ್ತ್ರದ ಕುಂಡಲಿ. ಸಂಖ್ಯಾಶಾಸ್ತ್ರದ ಕುಂಡಲಿನಲ್ಲಿ 9 ಗ್ರಹಗಳ ಒಂದು ಪ್ಲೇಸ್ಮೆಂಟ್, ಯಾವ ರೀತಿಯಾದ ಸ್ಥಾನಗಳು, ಯಾವ್ಯಾವ ಮನೆಗಳಿರುತ್ತೆ ಅನ್ನೋ ಬಗ್ಗೆ ತೋರಿಸ್ಕೊಟ್ಟೆ. ಎಲ್ಲರೂ ಇದನ್ನು ಫೋಟೋ ತಗೊಂಡು ಅಥವಾ
ಈ ತೋರಿಸಿದಂಗೆ ಬರ್ಕೊಂಡು ಇವೆಲ್ಲ ಪ್ಲೇಸ್ ಮಾಡ್ಕೊಳ್ಳಿ. ಈ ಪ್ಲೇಸ್ ಮಾಡ್ಕೊಳ್ತಕ್ಕಂತಹ ಈ 9 ಗ್ರಹಗಳಲ್ಲೇ ನಮ್ಮ ವಾಸಸ್ಥಾನದ ಒಂದು ವಾಸ್ತು ಗ್ರಹಗಳು ಅಡಗಿದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಆ ಲೆಕ್ಕ ನೋಡೋಕೆ ಹೋದಾಗ 9 ದಿಕ್ಕುಗಳು ಅಂತ ಏನಿದೆ ಅಂದರೆ ಅಷ್ಟ ದಿಕ್ಕುಗಳು ಭಾಳ ಮುಖ್ಯವಾಗಿ ಮಧ್ಯದನ್ನ 9ನೇ ದಿಕ್ಕು ಅಂತ ಕರಿತೀವಿ, ಅದು ಆಕಾಶ ತತ್ವ ಅಂತೇಳಿ. ಅಲ್ಲಿಗೆ ಆ 8 ಗ್ರಹಗಳಿರ್ತಕ್ಕಂತಹ ದಿಕ್ಕುಗಳಲ್ಲಿ ಭಾಳ ವಿಶೇಷವಾಗಿ 4+4 ಅಂತ ಡಿವೈಡ್ ಮಾಡ್ತೀವಿ. ಏನದು 4+4? 4+4 ಏನದು ಅಂದರೆ 4 ಮುಖ್ಯ ದಿಕ್ಕುಗಳು, 4 ಉಪದಿಕ್ಕುಗಳು ಅಂತ ಹೇಳ್ತೀವಿ. ಆ 4 ಮುಖ್ಯ ದಿಕ್ಕುಗಳು, 4 ಉಪದಿಕ್ಕುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಸಾನ್ನಿಧ್ಯ ಇದೆ ಅಂತಂದರೆ ಅದರಲ್ಲಿ ಭಾಳ ಮುಖ್ಯವಾಗಿ ಮೊದಲು ಹೇಳ್ತಕ್ಕಂಥದ್ದು ನಾವು ಈಶಾನ್ಯ ಭಾಗ ಅಂತ ಹೇಳ್ತೀವಿ. ಅಂದರೆ ನಾರ್ತ್ ಈಸ್ಟ್ ಕಾರ್ನರ್. ನೋಡಿ ಇಲ್ಲಿದೆ ನೋಡಿ, ನಾರ್ತ್ ಈಸ್ಟ್ ಕಾರ್ನರ್. ಇದು ಒಂದು ಸೈಟ್ ಅನ್ಕೊಳ್ಳಿ, ಇದು ಒಂದು ಸೈಟು, ಮನೆ ಏನು ಬೇಕಾದ್ರೆ ಅನ್ಕೊಳ್ಳಿ. ಯಾಕಂದರೆ ಭೂಮಿಯಿಂದ ಮಾತಾಡೋಣ ನಾವು. ಈ ಸೈಟು, ಈ ಭೂಮಿಯ ಈ ಸೈಟ್ನಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಯಾರು? ಈಶಾನ್ಯ ದಿಕ್ಕು ಅಂತೀವಿ. ಆ ಈಶಾನ್ಯ ದಿಕ್ಕು ಅಧಿಪತಿ ಯಾರು ಇರ್ತಕ್ಕಂಥದ್ದು ಗುರುಗ್ರಹ ಅಂತೀವಿ. ನೋಡಿ ಗುರುಗ್ರಹ ಇಲ್ಲಿದೆ, ಈಶಾನ್ಯ ದಿಕ್ಕಿಗೆ ಗುರುಗ್ರಹ ಅಧಿಪತಿ. ಆ ಗುರುಗ್ರಹ ಇಲ್ಲಿದೆ. ಇನ್ನು ನೆಕ್ಸ್ಟ್ ಪೂರ್ವ ದಿಕ್ಕು. ಪೂರ್ವ ದಿಕ್ಕು ತಗೊಂಡಾಗ ಯಾರಿದರಲ್ಲಿ? ಪೂರ್ವಕ್ಕೆ ಅಧಿಪತಿ ಯಾರು? ಸೂರ್ಯ. ನೋಡಿ ಸೂರ್ಯ ಇಲ್ಲಿದ್ದಾನೆ. ಅದೇ ನೆಕ್ಸ್ಟು ಸೌತ್ ಈಸ್ಟ್ ಕಾರ್ನರ್ ಅಂದರೆ ಅಗ್ನಿಮೂಲೆ ಅಂತ ಹೇಳ್ತೀವಿ. ಅಗ್ನಿ ತತ್ವವಾಗಿರ್ತಕ್ಕಂಥ ಗ್ರಹ ಯಾವುದಿದೆ? ನೋಡಿ ಇಲ್ಲಿ ಮಂಗಳ ಇಲ್ಲಿದೆ ನೋಡಿ, ಆಯಿತಾ. ಅದಾದ ಮೇಲೆ ಸೌತ್ ಅಂತ ಹೇಳ್ತೀವಿ, ದಕ್ಷಿಣ ದಿಕ್ಕು ಅಂತ ಹೇಳ್ತೀವಿ. ದಕ್ಷಿಣಕ್ಕೆ ಪೂರಕವಾಗಿರ್ತಕ್ಕಂಥ ಗ್ರಹ ಯಾವುದಿದೆ? ಅಲ್ಲಿ ಮಂಗಳ ಮತ್ತು ಶುಕ್ರ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಬುಧ ಮತ್ತು ಶುಕ್ರ ಅಂತಕ್ಕಂಥವ್ರು ನೇರ ದೃಷ್ಟಿಯಿಂದ ಈ ಸೌತ್ ದಿಕ್ಕನ್ನು ನೋಡ್ತಾ ಇರ್ತಾರೆ. ಈ ಸೌತ್ ದಿಕ್ಕಿಗೆ ಆ ಗ್ರಹ ಅಧಿಪತಿಯಾಗಿರ್ತದೆ. ಇನ್ನು ನೆಕ್ಸ್ಟು ನೈಋತ್ಯ ದಿಕ್ಕು ತಗೊಳ್ತೀವಿ, ನೈಋತ್ಯ ದಿಕ್ಕು. ಈ ನೈಋತ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ರಾಹು ಕೇತುಗಳನ್ನ ಆಗ ಹೇಳ್ತಾ ಇರ್ತೀವಿ. ಅಲ್ಲಿಗೆ ಆ ರಾಹು ಅಂತಕ್ಕಂಥ ನೈಋತ್ಯ ದಿಕ್ಕಿನಲ್ಲಿ ಪ್ಲೇಸ್ ಮಾಡಿದಾನಂದ್ರೆ ಈ ಒಂದು ದಿಕ್ಕಲಿರ್ತಕ್ಕಂಥ ನೈಋತ್ಯಕ್ಕೆ ರಾಹು ಅಧಿಪತಿಯಾಗಿರ್ತಾನೆ. ಅಲ್ಲಿಗೆ ಆ ರಾಹು ಅಂತಕ್ಕಂಥ ಈ ಭಾಗದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನೀವು ನ್ಯೂಮರಾಲಜಿ ಕುಂಡ್ಲಿನಲ್ಲಿ ಭಾಳ ಸ್ಪಷ್ಟ ನೋಡ್ತಾ ಇದ್ದೀರಾ. ನಾವು ವಾಸ ಮಾಡ್ತಕ್ಕಂತಹ ಮನೆಯ ಆ 8 ದಿಕ್ಕುಗಳಿಗೂ ನಮ್ಮ ಜಾತಿ ಇರತಕ್ಕಂತಹ ಈ ನ್ಯೂಮರಾಲಜಿ ಗ್ರಹಗಳಿಗೂ ಒಂದು ಅವಿನಾಭಾವ ಸಂಬಂಧ ಇರ್ತದೆ. ಅದರೊಳಗಡೆ ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ ಮತ್ತು ನೈಋತ್ಯ ಇಷ್ಟೂ ದಿಕ್ಕುಗಳನ್ನು ವಿವರಿಸಿದ್ದೀನಿ. ಆ ದಿಕ್ಕುಗಳಿಗೆ ಸಂಬಂಧಪಟ್ಟಂಥ ಗ್ರಹಗಳ ಲೆಕ್ಕಾಚಾರಗಳು ಕೂಡ ಭಾಳ ಸ್ಪಷ್ಟ ನಿಮಗೆ ಕಾಣ್ತಾ ಇದೆ. ಅದಾದ ಮೇಲೆ ಪಶ್ಚಿಮ ದಿಕ್ಕು ಅಂತೀವಿ, ವೆಸ್ಟ್ ಫೇಸಿಂಗ್, ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಆ ಒಂದು ಪಶ್ಚಿಮ ದಿಕ್ಕು ಅಧಿಪತಿಯಾಗಿರ್ತಕ್ಕಂಥ ಯಾರು? ಶನಿದೇವರು. ನೋಡಿ ಅವರು ಇಲ್ಲೇ ಇದ್ದಾರೆ. ಅದಾದಮೇಲೆ ವಾಯು ದಿಕ್ಕು ಅಂತ ಹೇಳ್ತೀವಿ. ವಾಯು ದಿಕ್ಕಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಚಂದ್ರ ಅಂತ ಹೇಳ್ತೀವಿ. ನೋಡಿ ಆ ಚಂದ್ರ ಕೂಡ ಇಲ್ಲೇ ಇದ್ದಾನೆ. ಅಲ್ಲಿಗೆ ಅದಾದ ಮೇಲೆ ಉತ್ತರ ದಿಕ್ಕು ಅಂತ ಹೇಳ್ತೀವಿ. ಉತ್ತರ ದಿಕ್ಕು ಅಧಿಪತಿಯಾಗಿರ್ತಕ್ಕಂಥವ್ನು ಯಾರು? ಬುಧಗ್ರಹ ಅಂತೀವಿ. ಅಲ್ಲಿಗೆ ಬುಧ ಶುಕ್ರ ಅಂತಕ್ಕಂಥನು ಧನಕಾರನಾಗಿರ್ತಕ್ಕಂಥವನು ಆ ಉತ್ತರ ದಿಕ್ಕಿನಲ್ಲಿ ಸ್ಥಿತನಾಗಿದ್ದಾನೆ. ಅಲ್ಲಿಗೆ ಈ 9 ಗ್ರಹಗಳ ಒಂದು ಸ್ಥಾನಮಾನಗಳು ನಾವು ವಾಸ ಮಾಡ್ತಕ್ಕಂತಹ 9 ದಿಕ್ಕುಗಳಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹೊಂದಿದ್ದಾನೆ ಅಂತಂದರೆ ನಾವು ಎಲ್ಲೋ ಒಂದು ಕಡೆ ಜ್ಯೋತಿಷಾಸ್ತ್ರದ 9 ಗ್ರಹಗಳನ್ನು ಬಿಟ್ಟು ವಾಸ್ತುವನ್ನು ಬೇರೆ ರೀತಿಯಾದಂತಹ ಪ್ರತ್ಯೇಕಿಸಿ ಅದು ನೋಡ್ತಾ ಇದ್ದೀವಿ ಅಂತಂದರೆ ನಾವು ಎಷ್ಟು ಮೋಸ ಹೋಗ್ತಾ ಇದ್ದೀವಿ ಇವತ್ತು ದಿವಸ ಅಂತಂದರೆ, ಇವತ್ತು ಇದರ ಅರಿವಿಲ್ಲದೆ, ಈ ದಿಕ್ಕುಗಳ ಪ್ರಭಾವಗಳ ಅರಿವಿಲ್ಲದೆ, ಈ ಜ್ಯೋತಿಷಾಸ್ತ್ರ ಸಂಖ್ಯಾಶಾಸ್ತ್ರದ ಅನುಭವ ಇಲ್ಲದೆ ಅಥವಾ ಇದರ ಒಂದು ಜ್ಞಾನವಿಲ್ಲದೆ ಇವತ್ತು ಭಾಳ ಜನ ವಾಸ್ತು ಅಂತಂದರೆ ಅದನ್ನ ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಅದು ನೋಡಿರಿ, ಇದು ನೋಡಿರಿ ಅಂತ ಹೇಳ್ತಿದ್ದೀರ ಹೊರತು ನಿಜವಾದ ನಿಖರವಾದಂತಹ ಗ್ರಹಗಳ ಸ್ಥಿತಿ ಆಯಾ ದಿಕ್ಕುಗಳಲ್ಲಿ ಈ ರೀತಿ ಇದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಅನಿಸ್ಬೋದು, ಎಷ್ಟೋ ಜನ ನೀವು ವಾಸ್ತು ತಜ್ಞ ನೋಡಿರ್ತೀರಿ, ಎಷ್ಟೋ ಜನ ಜ್ಯೋತಿಷಗಳು ನೋಡಿರ್ತೀರಿ, ಎಷ್ಟೋ ಜನ ಎಲ್ಲ ತಿಳ್ಕೊಂಡಿರ್ತೀರಿ. ಆದರೆ ಈ ಲಿಂಕು ಯಾರಾದರೂ ನಿಮಗೆ ಹೇಳಿದಾರ? ನಿಮ್ಮ ಮನೆಯಲ್ಲಿ ಆಯಾ ದಿಕ್ಕಿನಲ್ಲಿ ಯಾವುದು ಈಶಾನ್ಯ, ಪೂರ್ವ, ಅಗ್ನಿ, ಮತ್ತು ದಕ್ಷಿಣ, ನೈಋತ್ಯ, ಮತ್ತು ಪಶ್ಚಿಮ, ವಾಯುವ್ಯ ಮತ್ತು ಉತ್ತರ ದಿಕ್ಕಿನಲ್ಲಿ ಅಳವಡಿಸ್ಕೊಂಡಾಗ ನಿಮ್ಮ ಮಿಸ್ಸಿಂಗ್ ಆಗಿರ್ತಕ್ಕಂಥ ಪ್ಲಾನೆಟ್, ಮಿಸ್ಸಿಂಗ್ ಆಗಿರ್ತಕ್ಕಂಥ ಗ್ರಹದ ಒಂದು ಅದೃಷ್ಟವನ್ನು ನಾವು ಆಯಾ ದಿಕ್ಕಿಂದ ಬರ್ತಕ್ಕಂತಹ ಆ ದಿಕ್ಕಿನಿಂದ ನಾವು ಈಸ ಪಡ್ಕೊಂಡು ಜೀವನದಲ್ಲಿ ಎಲ್ಲರಂತೆ ನಾವು ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕ್ಬೋದು. ಆದರೆ ಯಾರು ಗೊತ್ತಿದೆ ಇದು? ನಮಗೆ ಜನ್ಮದೋಷಗಳ ಬಗ್ಗೆನೇ ಅರಿವಿಲ್ಲ. ನಾವು ಜನ್ಮದೋಷಗಳನ್ನ ಇಟ್ಕೊಂಡೇ ಇವತ್ತು ಒದ್ದಾಡ್ತಿದ್ದೀವಿ. ಪ್ರತಿಯೊಬ್ಬರು ಫೋನ್ ಮಾಡಿದಾಗ ಕೇಳೋದೇ, ಜನ್ಮದೋಷ ನಿವಾರಣೆ ಮಾಡ್ಕೊಂಡಿದ್ದೀರಾ, ಏನು ಕರ್ಮ ಇದೆ ಅಂತ. ನಮಗೆ ಮನೆ ದೇವ್ರಿಗೆ ಗೊತ್ತಿಲ್ಲ, ಕುಲದೇವ್ರಿಗೆ ಗೊತ್ತಿಲ್ಲ, ನಮಗೆ ಜನ್ಮದೋಷಗಳು ಗೊತ್ತಿಲ್ಲ, ಜನ್ಮ ಕರ್ಮಗಳ ಬಗ್ಗೆ ಗೊತ್ತಿಲ್ಲ. ಬಟ್ ನಮಗೆಲ್ಲ ಬೇಕು ಅಂತ ನಾವು ಆಸೆ ಪಡ್ತೀವಿ. ಆದರೆ ಭಗವಂತ ನಮ್ಮ ಕರ್ಮ ಧರ್ಮಗಳ, ನಮ್ಮ ಪೂರ್ವಿಕರ, ನಮ್ಮ ತಂದೆ ತಾಯಿಗಳ ಕರ್ಮಾನುಸಾರ
ಕೆಲವು ಗ್ರಹಗಳಲ್ಲಿ ನಮಗೆ ಜನ್ಮವನ್ನು ಕೊಡ್ತಾನೆ, ಕೆಲವು ಗ್ರಹಗಳನ್ನು ಮಿಸ್ ಮಾಡಿಬಿಡ್ತಾನೆ. ಅದಕ್ಕೆ ಎಲ್ಲರೂ ಎಲ್ಲ ಗ್ರಹಗಳು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗ್ರಹ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನು ಹಾಗೆ ಪಡ್ಕೋಬಾರ್ದು ಅಂತ ಅರ್ಥ ಅಲ್ಲ. ಆದರೆ ಭಗವಂತ ಈ ರೀತಿ ಒಂದು ರೂಟನ್ನು ನಮಗೆ ಕೊಟ್ಟಿದ್ದಾನೆ. ಇದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಪ್ರಪಂಚ ಹುಡ್ತಾರೆ ಎಲ್ಲರೂ ಅದೃಷ್ಟವಂತರು, ಯಾರೂ ದುರದೃಷ್ಟವಂತರಲ್ಲ. ದುರದೃಷ್ಟ ಯಾಕೆ ಬರುತ್ತೆ ಅಂದರೆ ಆ ಜನ್ಮ ಕರ್ಮಗಳು ನೋಡ್ಕೊಂಡಿಲ್ಲ, ಜನ್ಮ ದೋಷಗಳು ನೋಡ್ಕೊಂಡಿಲ್ಲ, ಅದಕ್ಕೆ ಅನುಭವಿಸ್ತಾ ಇರ್ತೀರ ನೀವು. ಆದರೆ ನಾವು ಹೇಳ್ಕೊಡ್ತಕ್ಕಂಥ ಈ ವಿದ್ಯೆನ ನೀವು ಇವತ್ತಿಂದ ಬಳಸ್ಕೊಂಡಿದ್ದೇ ಆದಲ್ಲಿ ನಿಮ್ಮಲ್ಲಿ ಯಾವುದೇ ಮಿಸ್ಸಿಂಗ್ ಆಗಿರ್ತಕ್ಕಂಥ ಗ್ರಹಗಳ ಶುಭಕಾರಕ ಪ್ರಭಾವದಿಂದ ನೀವು ವಂಚಿತರಾಗಿದ್ದು ದುರದೃಷ್ಟ ಪಡ್ಕೊಂಡಿದ್ರೆ ನೀವು ಈ ಜಾಗದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ನೀವು ಅದೃಷ್ಟ ಪಡ್ಕೋಬೋದು. ಹೌದು, ನೀವು ಹೇಳಿದೆಲ್ಲ ಕರೆಕ್ಟು. ನಂದು ಎಷ್ಟೋ ಗ್ರಹಗಳು ಮಿಸ್ಸಿಂಗ್ ಆಗೋಗಿದ್ದಾವೆ. ಆ ಮಿಸ್ಸಿಂಗ್ ಗ್ರಹಗಳ ಪ್ರಭಾವವನ್ನು ನಾನು ವಾಸಸ್ಥಾನದಲ್ಲಿ ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಗೊಂದಲ ಹುಟ್ಟಬೋದು. ಅದನ್ನು ನಾಳಿನ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಯಾಕಂದರೆ ಫಸ್ಟು ಸಬ್ಜೆಕ್ಟ್ ತಿಳ್ಕೊಂಬಿಡೋಣ, ಹೆಂಗೆ ಮಿಸ್ ಆಯಿತು, ಆ ಮಿಸ್ ಆಗಿರೋದನ್ನ ಎಲ್ಲಿ ಹುಡ್ಕೊಳ್ಳೋಣ ನಾವು, ಅದು ಮಾಡೋಣ. ನೋಡಿ, ಇದ್ಯಾವುದು ಗೊತ್ತಿಲ್ಲದೆ ಒಂದು ಮದುವೆ ಆದಮೇಲೆ ತುಂಬ ಟಾಪಿಗೆ ಇರ್ತಕ್ಕಂಥವ್ನು ಬರ್ಬಾತಾಗಿ ಹೋಗ್ತಾರೆ, ತುಂಬ ಬರ್ಬಾತಾಗಿ ಬದುಕ್ತಾಗಿರ್ತಕ್ಕಂಥ ತುಂಬ ಟಾಪ್ಗೆ ಹೋಗ್ಬಿಡ್ತಾನೆ. ಅಂದರೆ ಒಬ್ಬ ಗಂಡ ನಿಮಗೆ ಮಿಸ್ಸಿಂಗ್ ಆಗಿರ್ತಕ್ಕಂಥ ಶುಭಕ ಗ್ರಹದಲ್ಲಿ ನಿಮ್ಮ ಜೀವನದಲ್ಲಿ ಬಂದರೆ ಆತನ ಅದೃಷ್ಟದಿಂದ ನಿಮ್ಮ ಭಾಗ್ಯೋದಯ ಬಾಗಿಲು ತೆಗೀತದೆ. ಅದೇ ಒಂದು ಹೆಂಡತಿ ಅವಳು ಶುಭಕಾರ ಗ್ರಹಗಳಲ್ಲಿ ಹುಟ್ಟಿ ಬಂದು ನಿಮ್ಮ ಜೀವನ ಪ್ರವೇಶ ಮಾಡಿದಾಗ ಅವಳ ಒಂದು ಅದೃಷ್ಟ ಏನಾಗುತ್ತೆ, ಅದೇ ಶುಭ ಗ್ರಹಗಳ ಬಗ್ಗೆ ನಿಮ್ಮ ಕೆಲಸ ಮಾಡ್ತದೆ. ಅವ ನಿಮ್ಮ ತಾನೇ ಅದೃಷ್ಟ ಶುರು ಆಗ್ಬಿಡ್ತದೆ. ಇದು ಯಾವುದು ಬೇಡ, ಗಂಡ ಹೆಂಡತಿ ಯಾವುದು ಬೇಡ. ಒಂದು ಮಗು ಹುಟ್ಟಿದಾಗ ಗಂಡ ಹೆಂಡತಿ ಅಲ್ಲಿವರೆಗೂ ತುಂಬ ಬಡತನದಲ್ಲಿರ್ತಾರೆ. ಒಂದು ಮಗು ಹುಟ್ಟಿದಾಗ ಅವರ ಅದೃಷ್ಟನೇ ಬದಲಾವಣೆ ಆಗ್ತದೆ. ಅಂದ್ರೆ ಅರ್ಥ ಏನು, ನಿಮ್ಮ ಶುಭಕಾರ ಗ್ರಹ ನಿಮ್ಮ ಮಗುವಿನ ಮುಖಾಂತರ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದಾಗ ಆ ಮಗುವಿನ ಅದೃಷ್ಟದಿಂದ ನಿಮ್ಮ ಅದೃಷ್ಟ ಬದಲಾವಣೆ ಆಗ್ತದೆ. ಇದನ್ನೇ ವಾಸ್ತುಶಾಸ್ತ್ರದಲ್ಲಿ ಕೂಡ ನಾವು ಇದನ್ನೇ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮ ಜಾತಿಯಲ್ಲಿ ಅದೃಷ್ಟ ಇಲ್ವಾ, ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಆಯಾ ಗ್ರಹಗಳ ಪ್ರಭಾವವನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಲ್ಲಿಗೆ ಯಾವ ಅದೃಷ್ಟ ಬೇಕೋ ಆ ಅದೃಷ್ಟವನ್ನು ನಾವು ಮನೆಯ ವಾಸ್ತುವಿಂದ ಪಡ್ಕೋಬಹುದು. ಅಥವಾ ಅದಿಲ್ಲ, ನಮಗೆ ವಾಸ್ತುನೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತಂದರೆ ನಾವು ಧಾರಣೆ ಮಾಡ್ತಕ್ಕಂಥ ಯಂತ್ರದ ಮುಖಾಂತರ ಆಯಾ ಗ್ರಹಗಳನ್ನು ನಾವು ಪಡ್ಕೋಬೋದು ಅಂತಕ್ಕಂಥದ್ದು. ಅಲ್ಲಿಗೆ ಈ ಸೀಕ್ರೆಟ್ ಗೊತ್ತಿಲ್ಲದೆ ಇದ್ದಾಗಲೇ ನಾವು ಮಿಸ್ ಹೊಡಿತಾ ಇದ್ದೀವಿ, ದುರದೃಷ್ಟವಂತರು, ನಮಗೆ ಅದೃಷ್ಟ ಇಲ್ಲ, ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ ಅಂತ ಭಾಳ ಜನ ಹೇಳ್ತೀರಿ. ಯಾರೂ ನಿಮ್ಮ ಮನೆಗೆ ಬಂದು ಹೇಳ್ಕೊಡಲ್ಲ. ಇಂಥ ಕಾರ್ಯಕ್ರಮಗಳನ್ನು ನೋಡಬೇಕು. ನೀವು ನೋಡಿ ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ನಮ್ಮ ಅದೃಷ್ಟ ಎಲ್ಲಿದೆ, ನಾವು ಎಷ್ಟೇ ದುರದೃಷ್ಟವಾಗಿದ್ರು ಕೂಡ ಅದೃಷ್ಟವನ್ನು ಹೇಗೆ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ನಾಳೆ ಬಿಡಿಸ್ಕೊಂಡ್ರೆ ನೀವು ಯಾರೂ ದುರದೃಷ್ಟವಂತರು ಅಲ್ವೇ ಅಲ್ಲ. ಇವತ್ತು ಒಂದು ಮಿಸ್ ಆಗಿರ್ತಕ್ಕಂಥ ಒಂದು ಗ್ರಹ ಅದರ ಫಲವನ್ನು ನಮಗೆ ಕೊಡದೇ ಇದ್ದಾಗ ನಾವು ಆ ಫಲವನ್ನು ನಿರೀಕ್ಷೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಆ ನಿರೀಕ್ಷೆಗೆ ತಕ್ಕಂತೆ ಮಾರ್ಗದರ್ಶನ ಕೂಡ ನಮಗೆ ಭಾಳ ಬೇಕೇ ಬೇಕಾಗಿದೆ. ಈಗ ಮಿಸ್ ಆಗಿರೋ ಗ್ರಹ ನೋಡ್ಬಿಟ್ಟು ನನಗೆ ಬೇಕು ಕೊಡು ಅಂತ ಕೇಳೋಕ್ಕಾಗ್ತದಾ? ಆಗಲ್ಲ. ಈಗ ಜ್ಯೋತಿಷಾಸ್ತ್ರದಲ್ಲಿ 12 ರಾಶಿಗಳ ಫಲದಲ್ಲಿ ಒಂದೊಂದು ಮನೆಗಳು ಕೂಡ ನಿರ್ದಿಷ್ಟವಾದಂತಹ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡ್ತದೆ. ಲಗ್ನ ಭಾವ ತಗೊಂಡಾಗ ನಮ್ಮ ದೇಹ ಪ್ರಕೃತಿ, 2ನೇ ಮನೆ ತಗೊಂಡಾಗ ಕುಟುಂಬ ಪ್ರಕೃತಿ, 3ನೇ ಭಾವ ತಗೊಂಡಾಗ ಸಹೋದರಿ ಪ್ರಕೃತಿ, 4ನೇ ಭಾವ ತಗೊಂಡಾಗ ವಾಹನ ಸುಖ, ತಾಯಿ ಸುಖ, ಭೂಮಿ ಸುಖ ಅಂತ ಹೇಳುತ್ತೆ. 5ನೇ ಭಾವ ತಗೊಂಡಾಗ ಸಂತಾನ, ಪೂರ್ಜರು ಅಂತ ಹೇಳ್ತದೆ. ಹೀಗೆ ಒಂದೊಂದು ಭಾಗವೂ ಕೂಡ ನಿರ್ದಿಷ್ಟವಾದ ವಿಚಾರಗಳನ್ನು ಉಲ್ಲೇಖ ಮಾಡೋದ್ರಿಂದ ಆ ಭಾಗಗಳಲ್ಲಿ ಕೊಡ್ತಕ್ಕಂತಹ ಫಲಗಳು, ಕೊಡ್ತಕ್ಕಂಥ ಗ್ರಹಗತಿಗಳು ನಮಗೆ ಮಿಸ್ ಆದಾಗ ಬೈ ಬರ್ತು ನಾವು ಅದರಿಂದ ವಂಚಿತರಾಗಿದ್ದೀವಿ ಅಂದ್ಕೊಂಡು ಸುಮ್ಮನೆ ಇರೋದು ತಪ್ಪು. ಅದಕ್ಕೆ ಭಾಳ ವಿಶೇಷವಾಗಿ ಭಗವಂತ ಏನು ಮಾಡ್ತಾನೆ, ನಾವು ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂತಹ ಈ 8 ದಿಕ್ಕುಗಳಲ್ಲಿ 9 ಗ್ರಹಗಳು, ಅದರಲ್ಲಿ 8 ದಿಕ್ಕುಗಳೇ ಭಾಳ ಮುಖ್ಯವಾಗಿರ್ತಕ್ಕ. 8 ದಿಕ್ಕುಗಳಲ್ಲಿ ಮತ್ತೆ 4 ದಿಕ್ಕುಗಳು ಮುಖ್ಯ ದಿಕ್ಕುಗಳು, 4 ಉಪದಿಕ್ಕುಗಳು. ಈ ಅಷ್ಟಗ್ರಹಗಳಿರ್ತಕ್ಕಂತಹ ಆ ಭಾಗಗಳನ್ನು ನಾವು ಕೆಲವೊಂದು ಯಂತ್ರಗಳನ್ನು ಆ ಭಾಗದಲ್ಲಿ ಸ್ಥಾಪನೆ ಮಾಡೋ ಮುಖಾಂತರ, ಈ ಭಾಗದಲ್ಲಿ ಅಂದರೆ ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಇಲ್ಲಿ ಶುಕ್ರನ ಯಂತ್ರವನ್ನು ಸ್ಥಾಪನೆ ಮಾಡೋ ಮುಖಾಂತರ ನಾವು ವಾಸ ಮಾಡ್ತಕ್ಕಂಥ ದಿಕ್ಕಿನಿಂದ ನಮಗೆ ಮಿಸ್ ಆಗಿರ್ತಕ್ಕಂಥ ಗ್ರಹಗಳ ಒಂದು ಅದೃಷ್ಟವನ್ನು ನೇರ ಪಡ್ಕೋಬೋದು. ಇದಕ್ಕೆ ಯಂತ್ರ ಮಂತ್ರ ತಂತ್ರವನ್ನು ಬಳಸಬೇಕು ಅಂತೇಳಿ ಪ್ರಾಚೀನ ಕಾಲದ ನಮ್ಮ ಋಷಿ ಮುನಿಗಳು ನಮಗೆ ಕೊಟ್ಟಂತಹ ಬಳುವಳಿ. ನಮಗಿದ್ರ ಬಗ್ಗೆ ಗೊತ್ತಿಲ್ಲ. ನಮಗೆ ಈ ಭಾಗ ಮಿಸ್ ಆಗಿದೆ, ನಾವೇನು ಮಾಡೋದು ಅಂತ ಕೈ ಕುಟ್ಟು ಕೂತ್ಕೊಳ್ಳೋದಲ್ಲ. ಈ ಶುಕ್ರನಿಂದ ಬರ್ತಕ್ಕಂತಹ ಅಷ್ಟು ಒಂದು ಅದ್ಭುತ ಯೋಗ ಫಲಗಳನ್ನು ನಾವು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಅದನ್ನು ಸ್ಥಾಪನೆ ಮಾಡೋ ಮುಖಾಂತರ
ನಾವು ಪಡ್ಕೋಬೋದು. ಆದರೆ ನಮಗೆ ಅದರ ಮಾರ್ಗದರ್ಶನ ಇಲ್ಲ, ಅಥವಾ ಅರ್ಧಂಬರ್ಧ ತಿಳ್ಕೊಂಡಿದ್ದೀವಿ, ಅಥವಾ ಯಾರೋ ಮಿಸ್ಗೈಡ್ ಮಾಡ್ತಿದ್ದೀರ ಅಂದ ತಕ್ಷಣ ಆ ಶಾಸ್ತ್ರಕ್ಕೆ ಬೆಲೆ ಇಲ್ಲ, ಆ ಶಾಸ್ತ್ರ ಸರಿ ಇಲ್ಲ ಅಂತ ನಿರ್ಧಾರ ಮಾಡೋದು ಬಹಳ ತಪ್ಪು. ಯಾಕಂದರೆ ಜನ್ಮದೋಷಗಳು ನಮ್ಮನ್ನು ಕಾಡ್ತಿದ್ದಾಗ ನಮಗೆ ಯಾವ ಮಾರ್ಗಗಳು ನಮ್ಗೆ ಸಿಗಲ್ಲ. ಅದಕ್ಕೆ ಜನ್ಮದೋಷಗಳನ್ನು ಪರಿವರ್ತನೆ ಮಾಡಿಕೊಂಡು ನಾವು ಹೇಳಿದಂಥ ಈ ಸುಲಭ ಮಾರ್ಗಕ್ಕೆ ಹೋದರೆ ಆ ಯಂತ್ರ ಮಂತ್ರ ತಂತ್ರವೇ ನಿಮ್ಮ ಅದೃಷ್ಟದ ಮಾರ್ಗದರ್ಶನ ಆಗುತ್ತೆ ಅಂತ ತಪ್ಪಾಗಲಾರ್ದು. ನಾಳಿಂದ ವಾಚ್ ಮಾಡ್ತಾ ಇರಿ, ಹೇಳ್ಕೊಡ್ತೀನಿ.